ನಾವು 6ನೇ ತರಗತಿಯ 8ನೇ ಕನ್ನಡ ಪಾಠ ಕರ್ನಾಟಕ ಏಕೀಕರಣವನ್ನು ನೋಡೋಣ. ಈ ಪಾಠ ಏನಕ್ಕೆ ಬಂತು, ಕರ್ನಾಟಕ ಏಕೀಕರಣ ಅಂದ್ರೇನು, ಯಾಕಾಯಿತು ಅನ್ನೋದನ್ನೆಲ್ಲ ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈ ಪಾಠದ ಉದ್ದೇಶ ಒಗ್ಗಟ್ಟಿನ ಶಕ್ತಿಯನ್ನು ಸಾರುವಂಥದ್ದು, ಒಂದಾಗಿ ಇರುವಿಕೆಯ ಶಕ್ತಿಯನ್ನು ಸಾರುವಂಥದ್ದು. ಅದನ್ನು ನೋಡ್ತಾ ಹೋಗೋಣ. ಪ್ರವೇಶ ಹಂತದಲ್ಲಿ ಕರ್ನಾಟಕದ ಏಕೀಕರಣ ಅಂದರೆ ಕರ್ನಾಟಕ ಏಕೀಕರಣ ಆಗಿರಲಿಲ್ವಾ? ಹೌದು. ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಕರ್ನಾಟಕ ಒಂದು ರಾಜ್ಯವಾಗಿರಲಿಲ್ಲ. ಕನ್ನಡ ಭಾಷೆ ಮಾತಾಡುವಂಥ ಜನರು ಹಲವಾರು ರಾಜ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿದ್ದರು. ಇವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ರಾಜ್ಯವನ್ನು ಮಾಡುವಂಥ ಪರಿಕಲ್ಪನೆ ಹಾಗೂ ದೀರ್ಘವಾದ ಹೋರಾಟದ ಫಲ ಈ ಕರ್ನಾಟಕದ ಏಕೀಕರಣ ಒಂದು ಚಳುವಳಿಯ ಆಶಯವಾಗಿತ್ತು. ಅದನ್ನು ಒಂದು ಸ್ಥೂಲವಾಗಿ ಇವತ್ತು ಈ ಪಾಠದಲ್ಲಿ ನೋಡೋಣ. ಪ್ರವೇಶ ಹಂತದಲ್ಲಿ ಕನ್ನಡ ನಾಡು ಕನ್ನಡಿಗರ ನಾಡು, ಅಂದರೆ ಕನ್ನಡ ಭಾಷೆಯನ್ನು ಮಾತಾಡುವಂಥ ಜನಗಳ ನಾಡು ಅದು ಕನ್ನಡ ನಾಡು. ಯಾರ್ಯಾರು ಕನ್ನಡ ಮಾತಾಡ್ತಾರೋ ಅವರೆಲ್ಲರೂ ಅಂದರೆ ಮದ್ರಾಸ್ ಪ್ರಾಂತ್ಯದಲ್ಲಿ, ಮುಂಬೈ ಪ್ರಾಂತ್ಯದಲ್ಲಿ, ಹೀಗೆ ಚೆನ್ನೈ ಪ್ರಾಂತ್ಯ, ಹೀಗೆ ಕನ್ನಡ ಮಾತಾಡೋರೆಲ್ಲ ಹರಿದು ಹಂಚಿ ಹೋಗಿದ್ದು. ಅಂಥದ್ದನ್ನ ಒಂದುಗೂಡಿಸ್ಲಿಕ್ಕೆ ಕೈಗೊಂಡಂಥ ಚಳವಳಿ. ಹೀಗೆ ಕನ್ನಡ ನಾಡು ಕನ್ನಡಿಗರ ನಾಡು ಅದು ಮೊದಲು ಚಿಂದಿಯಾದ ಕಾಲ ಹೊಂದಿತ್ತು, ಅಂದರೆ ಹರಿದು ಹಂಚಿ ಹೋಗಿತ್ತು. ಕನ್ನಡದ ಚಳುವಳಿ ಮೂಲಕ ಕನ್ನಡಿಗರು ನ್ಯಾಯ ಪಡೆಯಲು ಹೋರಾಟವನ್ನು ಆರಂಭಿಸಿದ್ರು. ಅಂದಿನ ಏಕೀಕರಣ ಚಳುವಳಿಯನ್ನು ನಾವೆಲ್ಲರೂ ಇಂದು ಸ್ಮರಿಸ್ಕೊಳ್ಳೋದು ನಮ್ಮ ಧರ್ಮ. ಯಾಕೆ ಅಂದರೆ ನಾವು ಎಲ್ಲರೂ ಒಂದಾಗಿ ಇವತ್ತು ನಾವೇನು ನಮ್ಮ ಹೆಮ್ಮೆಯಿಂದ ನಾವು ಕನ್ನಡದವರು, ಕರ್ನಾಟಕದವರು ಅಂತ ಹೇಳ್ಕೊಳ್ತೀವಿ. ಅದಕ್ಕೆ ಹಿರಿಯರು ಅಂದರೆ ಏಕೀಕರಣ ಚಳುವಳಿಯಲ್ಲಿ ಪಾಲ್ಗೊಂಡಂಥ ಹಿರಿಯರು ಮತ್ತು ಹೋರಾಟಗಳನ್ನ ನಾವು ಸದಾ ಸ್ಮರಿಸ್ಕೋಬೇಕು. ಹಾಗೂ ಮಾತೃಭಾಷೆಗೆ ಅಂದರೆ ನಮ್ಮ ಕನ್ನಡ ಭಾಷೆಗೆ, ಕನ್ನಡತನಕ್ಕೆ, ಕರ್ನಾಟಕ ರಾಜ್ಯದ ಹಿತಾಸಕ್ತಿಗೆ ಧಕ್ಕೆ ಬಂದರೆ ನಾವೆಲ್ಲರೂ ಒಕ್ಕೊರಲಿನಿಂದ ಪ್ರತಿಭಟಿಸಬೇಕು ಎಂಬುದು ಈ ಪಾಠದ ಆಶಯವಾಗಿರುತ್ತೆ. ಇದನ್ನು ನಾವು ಯಾವಾಗಲೂ ಮರಿಬಾರ್ದು. ಈಗ ಮುಂದುವರಿಯುತ್ತಾ ಮಕ್ಕಳೆಲ್ಲ ತರಗತಿಯಲ್ಲಿ ಇರ್ತಾರೆ. ಅಲ್ಲಿಗೆ ಶಿಕ್ಷಕರು ಬರ್ತಾರೆ. ಮಕ್ಕಳೇ, ಇವತ್ತು ರೇಡಿಯೋದಲ್ಲಿ ಕರುನಾಡು ಹೇಗೆ ಉದಯವಾಯಿತು, ಅಂದರೆ ಕರ್ನಾಟಕ ನಾಡು ಹೇಗೆ ಉದಯವಾಯಿತು ಎಂಬುದರ ಬಗ್ಗೆ ಒಬ್ಬರು ಹಿರಿಯರು, ಅಂದರೆ ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಪಾಲ್ಗೊಂಡಂಥ ಒಬ್ಬರು ಹಿರಿಯರು ನಮಗೆ ಹೇಳ್ತಾ ಹೋಗ್ತಾರೆ. ಯಾರೂ ಗಲಾಟೆ ಮಾಡಬಾರ್ದು, ನಿಶಬ್ದವಾಗಿ ಕೂತು ಅವರು ರೇಡಿಯೋದಲ್ಲಿ ಬರುವ ವಾಚನವನ್ನು ಆಲಿಸಬೇಕು ಅಂತ ಹೇಳ್ತಾರೆ. ಅದಾದ ನಂತರ ರೇಡಿಯೋ ವಾಚನ ಆದ ನಂತರ ನಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು ಅಂತ ಹೇಳಿ ಅವರು ಮಕ್ಕಳಿಗೆ ವಿನಂತಿ ಮಾಡ್ಕೊಳ್ತಾರೆ. ಹಾಗೆ ರೇಡಿಯೋ ಕೀಲಿಯನ್ನು ಅಂದರೆ ರೇಡಿಯೋನ ಆನ್ ಮಾಡ್ತಾರೆ, ಅದು ಸೌಂಡ್ ಕೊಡ್ತಾರೆ. ಸರಿಯಾದ ಸಮಯಕ್ಕೆ ಆಕಾಶವಾಣಿಯಲ್ಲಿ ಈ ರೀತಿ ಬರುತ್ತೆ. ಆಕಾಶವಾಣಿ ಇದೀಗ ಮಕ್ಕಳ ಕಾರ್ಯಕ್ರಮ. ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇದೀಗ ಪ್ರಸ್ತುತಪಡಿಸುತ್ತಾರೆ. ಆಲಿಸಿರಿ ಅಂತ ಆಕಾಶವಾಣಿಯಲ್ಲಿ ಕೇಳಿ ಬರುತ್ತೆ. ನೀವೆಲ್ಲ ಆಕಾಶವಾಣಿ ಕೇಳಿರಲಿಕ್ಕಿಲ್ಲ ಅನಿಸುತ್ತೆ, ಒಮ್ಮೆ ಕೇಳಿ. ಆಕಾಶವಾಣಿಲಿ ಎಷ್ಟು ಚೆನ್ನಾಗಿ ಅವರು ಅಂದರೆ ತುಂಬ ಉತ್ತಮವಾದ ಭಾಷೆ, ಉತ್ತಮವಾದ ಪದಪುಂಜಗಳನ್ನ ಬಳಸ್ತಾರೆ. ಮಾತಾಡಲಿಕ್ಕೆ ಒಳ್ಳೊಳ್ಳೆಯ ಕನ್ನಡ ಪದಗಳನ್ನ ಬಳಸ್ತಾರೆ. ಈಗ ಅಲ್ಲಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಆರಂಭ ಆಯಿತು. ಅಲ್ಲಿ ಕರ್ನಾಟಕ ಏಕೀಕರಣದ ಇದರಲ್ಲಿ ಪಾಲ್ಗೊಂಡಂಥ ಒಬ್ಬರು ಹಿರಿಯರು ಮಾತನ್ನು ಶುರು ಮಾಡ್ತಾರೆ. ಪ್ರೀತಿಯ ಮುದ್ದು ಮಕ್ಕಳೇ, ನೀವೀಗ ಕರ್ನಾಟಕ ಏಕೀಕರಣದ ಬಗ್ಗೆ ಆಲಿಸಲು ಬಹಳ ಕುತೂಹಲಕರವಾಗಿದ್ದೀರಿ ಅಲ್ವಾ? ನಮ್ಮ ಕನ್ನಡ ಮಾತನಾಡುವ ಜನರೆಲ್ಲ ಒಂದು ಪ್ರದೇಶಕ್ಕೆ ಸೇರಬೇಕೆಂಬ ಇಚ್ಛೆ ನಮ್ಮೆಲ್ಲರದಾಗಿತ್ತು ಅಂದರೆ ಇವರು ಈ ಕನ್ನಡ ಭಾಷೆ ಮಾತಾಡೋರೆಲ್ಲ ಒಂದೆಡೆ ಸೇರಬೇಕು ಅನ್ನೋ ಆಶಯದೊಂದಿಗೆ ಇವರು ತಮ್ಮ ಹೋರಾಟವನ್ನು ಶುರು ಮಾಡ್ತಾರೆ. ನಮ್ಮ ನಮ್ಮದೇ ನೆಲ ಅಂತ ಹೇಳಿಕೊಳ್ಳಲು ಕನ್ನಡಿಗರಿಗೆ ಯಾವುದೇ ಅವಕಾಶ ಇರಲಿಲ್ಲ. ಕಾರಣ ಏನಂದರೆ ಆಗಿನ ಕಾಲದಲ್ಲಿ ಅಂದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಅಥವಾ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೈಸೂರು ಸಂಸ್ಥಾನ ಹೊರತುಪಡಿಸಿ ಬೇರೆ ಯಾವುದೇ ರಾಜ್ಯಗಳಾಗಲಿ ಕನ್ನಡ ಸಂಸ್ಥಾನ ಅಂತ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಏಕೆಂದರೆ ಅವರು ಬೇರೆ ಬೇರೆ ಭಾಷೆಯನ್ನು ಆಡುವಂಥ ಅಥವಾ ಬೇರೆ ಬೇರೆ
ಬೇರೆ ಬೇರೆ ವಲಯಕ್ಕೆ ಸಂಬಂಧಪಟ್ಟಂಥ ರಾಜ್ಯರ ಆಳ್ವಿಕೆಯಲ್ಲಿ ಒಳಪಟ್ಟಿದ್ದರು ಕನ್ನಡಿಗರೆಲ್ಲ. ಅವುಗಳಿಗೆ ಉದಾಹರಣೆ ಅಂದರೆ ಮುಂಬೈ ಪ್ರಾಂತ್ಯ ಇರ್ಬೋದು, ಮದ್ರಾಸು, ಕೊಡಗು ಹಾಗೂ ಇನ್ನಿತರ ಸಂಸ್ಥಾನಗಳಲ್ಲಿ ಕನ್ನಡ ನಾಡು ಹಂಚಿ ಹೋಗಿತ್ತು. ಕನ್ನಡ ನಾಡು ಅಂದರೆ ಕನ್ನಡ ಮಾತಾಡೋ ಜನಗಳೆಲ್ಲ ಎಲ್ಲ ಅಲ್ಲಲ್ಲಿ ನೆಲೆಗಳನ್ನು ಕಂಡುಕೊಂಡಿದ್ರು, ಅಂದರೆ ಅಲ್ಲಿ ಇದ್ದರು, ಅವರ ಆಡಳಿತಕ್ಕೆ ಒಳಪಟ್ಟಿದ್ದರು. ಆ ಟೈಮಲ್ಲಿ ಬ್ರಿಟಿಷರ ಆಳ್ವಿಕೆಯೂ ಇತ್ತು. ಅವರ ಆಡಳಿತದಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಒಟ್ಟಾಗೋ ಅವಕಾಶ ಅಂತೂ ಇರಲೇ ಇಲ್ಲ. ಅಂಥ ಅಸಹನೀಯ ಪರಿಸ್ಥಿತಿಯಲ್ಲಿ ಕನ್ನಡಿಗರು ಬದುಕಬೇಕಾಗಿತ್ತು. ಮಕ್ಕಳೇ, ನಮ್ಮ ಕರ್ನಾಟಕ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ನಮ್ಮ ಕನ್ನಡ ಭಾಷೆಗೆ ಸುಮಾರು 2000 ವರ್ಷದ ಇತಿಹಾಸ ಇದೆ. ಇದು ಪುರಾತನ ಭಾಷೆ ಕೂಡ. ಹಲವು ಸಾಮ್ರಾಜ್ಯಗಳ ಆಳ್ವಿಕೆ ನಂತರ ಕನ್ನಡ ಅಸ್ತಿತ್ವ ಬರೀ ಮೈಸೂರು ಸಂಸ್ಥಾನಕ್ಕೆ ಮಾತ್ರ ಸೀಮಿತವಾಗಿತ್ತು. ಅಂದರೆ ಹಲವಾರು ರಾಜ್ಯಗಳು ಆಳಿದ್ರು. ಕನ್ನಡ ಭಾಷೆ ಆಡುವಂಥ ಜನ ತುಂಬ ಹೇರಳವಾಗಿದ್ದರು. ಅಂತಲ್ಲಿ ಬೇರೆ ಎಲ್ಲ ರಾಜ್ಯಗಳ ಆಳ್ವಿಕೆ ಆದ ನಂತರ ಮೈಸೂರು ಸಂಸ್ಥಾನ ಮಾತ್ರ ಸೀಮಿತ ಉಳ್ಕೋತು. ಆ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ಹಲವು ಮಹನೀಯರು ಹೋರಾಟ ನಡೆಸಿದರು. ಇಂಥವರಲ್ಲಿ ಬಹುಮುಖ್ಯರು ಅಂದರೆ ದೇಶಪಾಂಡೆ, ರೊದ್ದ ಶ್ರೀನಿವಾಸರಾವ್, ಆಲೂರು ವೆಂಕಟರಾಯ, ಡಿಪಿಟಿವ್ ಚೆನ್ನಬಸಪ್ಪ ಮುಂತಾದ ಅಗ್ರಗಣ್ಯರಾಗಿದ್ದರು. ಇವರೆಲ್ಲ ಹೋರಾಟವನ್ನು ಶುರು ಮಾಡಿದ್ರು. ಹೋರಾಟವನ್ನು ಶುರು ಮಾಡಿದ್ರು. ಮತ್ತು ಇವರು ಹಾಗೆ ಮುಂದುವರಿತಾ ಹೇಳ್ತಾರೆ, ಮಕ್ಕಳೇ, ಕನ್ನಡ ನಾಡು ಏಕೀಕರಣಗೊಳ್ಳಲು ಬ್ರಿಟಿಷರ ವಿರುದ್ಧ ಹೋರಾಡಲು ಕನ್ನಡಿಗರಿಗೆ ಪ್ರೇರಣೆಯಾದ ಒಂದು ಘಟನೆ ಆಯಿತು. ಬ್ರಿಟಿಷರು ಏನು ಮಾಡಿದ್ರು, ಅವ್ರದ್ದು ಮೊದಲ ಒಂದು ಆಡಳಿತ ನೀತಿ ಏನಾಗಿತ್ತು ಅಂದರೆ ಒಡೆದು ಆಳುವ ನೀತಿ. ಅಂದರೆ ಅವರು ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಿದ್ರು. ಅದರಂತೆ 1905 ಆಗಸ್ಟ್ 18ರಂದು ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ವಿಶಾಲವಾದ ಬಂಗಾಳ ಪ್ರಾಂತ್ಯವನ್ನು ವಿಭಜನೆಗೆ ಮುಂದಾಯಿತು. ಆಗೇನು ಮಾಡಿದ್ರು, ಸ್ವಾಭಿಮಾನಿಗಳಾದ ಬಂಗಾಳಿಗರೆಲ್ಲ ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ಕೈಗೊಂಡರು. ಅದು ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿ ನಡೆಸಿದ್ರು. ಇದಕ್ಕೆ ಬ್ರಿಟಿಷ್ ಸರ್ಕಾರ ಏನಾಯಿತು, ಎಚ್ಚೆತ್ತುಕೊಂಡು ಪುನಃ ಬಂಗಾಳವನ್ನು ಒಂದು ಮಾಡಿತು. ಈ ಘಟನೆ ಏನಾಯಿತು, ಕನ್ನಡವನ್ನು ಒಗ್ಗೂಡಿಸ್ಬೇಕು, ಕನ್ನಡಿಗರನ್ನು ಒಗ್ಗೂಡಿಸ್ಬೇಕು ಅನ್ನೋ ಕನ್ನಡದ ಕಟ್ಟಾಳುಗಳಿಗೆ ಒಂದು ಪ್ರೇರಣೆಯಾಗಿ ಒಂದು ಹೋರಾಟವನ್ನು ಪ್ರಾರಂಭಿಸಲಿಕ್ಕೆ ಅನುಕೂಲವಾಯಿತು. ಇದೆಲ್ಲ ಆದ ನಂತರ ಕಾರ್ಯಪ್ರವೃತ್ತರಾದ ನಾನು ಮೊದಲೇ ಹೇಳಿದಂತೆ ದೇಶಪಾಂಡೆ ಮತ್ತು ಸಮಾನ ಮನಸ್ಕರ ಕನ್ನಡಿಗರು ಧಾರವಾಡದಲ್ಲಿ 20/7/1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದ್ರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಬಗ್ಗೆ ಈ ಪಾಠದ ಹೊರತಾಗಿ ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೋಬೇಕು, ಹೇಗೆ ಕನ್ನಡಕ್ಕೆ ಅವರು ಸೇವೆಯನ್ನು ಸಲ್ಲಿಸಿದ್ರು ಅಂತ. ಆದರೆ ಇಲ್ಲಿ ಈ ಪಟ್ಟಿಗೆ ಸೀಮಿತವಾಗಿ ನಾವು ವಿಷಯನ ಗಮನಿಸ್ತಾ ಹೋಗೋಣ. ಈ ಸಂಘದಲ್ಲಿ ಕನ್ನಡ ಶಿಕ್ಷಣ, ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಮುಂತಾದ ಕೆಲಸಗಳನ್ನು ಕೈಗೊಂಡರು. ಮತ್ತು 1896ರಲ್ಲಿ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿದ್ರು. ಏಕೆಂದರೆ ಕನ್ನಡಿಗರಿಗೆ ಒಂದು ಕನೆಕ್ಟ್ ಆಗಲಿಕ್ಕೆ, ಒಂದು ಒಗ್ಗೂಡಲಿಕ್ಕೆ ಒಂದು ಮಾಧ್ಯಮ ಬೇಕಿತ್ತು. ಹಾಗಾಗಿ ಇವರು ಸಮಾನ ಮನಸ್ಕರೆಲ್ಲ ಸೇರಿ ಒಂದು ಪತ್ರಿಕೆ, ಅಂದರೆ ಮಾಸಪತ್ರಿಕೆ, ತಿಂಗಳಿಗೊಮ್ಮೆ ಬರುವಂಥ ಒಂದು ಮಾಸಪತ್ರಿಕೆ, ಅದು ವಾಗ್ಭೂಷಣ ಮೊದಲ ಮಾಸಪತ್ರಿಕೆಯಾಗಿತ್ತು. ಇದು ಕನ್ನಡಿಗರಿಗೆ ಒಂದಾಗಲು ಒಂದು ಪ್ರೇರಣೆ ನೀಡ್ತು. ಯಾಕೆಂದರೆ ಒಂದು ಮಾಸಪತ್ರಿಕೆ ಈಗೆಲ್ಲ ಏನಂದ್ರೆ ಗೊತ್ತಲ್ಲ, ಮಾಧ್ಯಮಗಳೆಲ್ಲ ಯಾವ ರೀತಿ ಕೆಲಸ ಮಾಡ್ತವೆ. ಆಗ ಮಾಸಪತ್ರಿಕೆ ಎಂಬ ಮಾಧ್ಯಮವನ್ನು ಅವರು ಹುಟ್ಟಾಕೋದು ಕನ್ನಡದಲ್ಲಿ. ಇದೇ ಸಂದರ್ಭದಲ್ಲಿ ಆಲೂರು ವೆಂಕಟರಾಯರು, ಗದ್ದಿಗೆ ಹೊನ್ನಾಪುರಂ ಮಠ, ಕಡಪ್ಪ ರಾಘವೇಂದ್ರ ಮುಂತಾದವರು ಇದನ್ನು ಸೇರಿಕೊಳ್ತಾರೆ ಈ ಹೋರಾಟಕ್ಕೆ. 1918ರಲ್ಲಿ ಕರ್ನಾಟಕ ಸಭೆ ಸಂಸ್ಥೆಯನ್ನು ಕಟ್ಟಿದರು. ಇವರೆಲ್ಲ ಸೇರಿಕೊಂಡು ಮತ್ತೆ ಕರ್ನಾಟಕ ಸಭೆಯನ್ನು ಕಟ್ತಾರೆ. ಈ ಸಭೆಯನ್ನು ಕಟ್ಟಿದಾಗ ಅದಕ್ಕೆ ರಾಜಕೀಯ ಬೆಂಬಲವೂ ಇರುತ್ತೆ, ಅಲ್ಲಿನ ಸ್ಥಳೀಯ ರಾಜಕೀಯ ಬೆಂಬಲವೂ ಇರುತ್ತೆ. ಆ ಕಾಲದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಬೃಹತ್ ಚಳುವಳಿ ನಡೀತಾ ಇತ್ತು. ಅದರ ನಡುವೆ ನಮ್ಮ ಕರ್ನಾಟಕ ಏಕೀಕರಣ ಚಳುವಳಿಯು ಕಾವು ಪಡೆಯಿತು. ಸ್ವಾತಂತ್ರ್ಯದ ಜೊತೆಗೆ ದೇಶದ ಸ್ವಾತಂತ್ರ್ಯದ ಜೊತೆಗೆ ನಮ್ಮ ಕನ್ನಡ ನಾಡು ಕರ್ನಾಟಕಕ್ಕಾಗಿ ಬೇಡಿಕೆಯು ಹೆಚ್ಚಾಗ್ತಾ ಹೋಯಿತು. ಹಾಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗ ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಕೆಲಸ ಮಾಡ್ತಿತ್ತು. ಹಾಗೆ ಹೇಳಿದ್ವಲ್ಲ, ಕನ್ನಡಿಗರು ಹರಿದು ಹಂಚಿ ಹೋಗಿದ್ರು ಅಂತ. ಮುಂಬೈನಲ್ಲಿ ಕೆಲವರು ಕನ್ನಡಿಗರಿದ್ದರು, ಹಲವು ಕನ್ನಡಿಗರು ಹಂಚಿ ಹೋಗಿದ್ರು. ಚೆನ್ನೈ ಪ್ರಾಂತ್ಯದಲ್ಲಿ, ಅಂದರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಈ ರೀತಿಯಾಗಿ. ದಕ್ಷಿಣ ಭಾಗದ ಮೈಸೂರು ಸಂಸ್ಥಾನದ ಕೆಲವು ಹಿರಿಯರು, ಅಂದರೆ
ನಾವೆಲ್ಲರೂ ಕೇಳಿರ್ತೀವಿ. ನಮ್ಮ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸುಪ್ರಸಿದ್ಧ ಇಂಜಿನಿಯರ್ ಆಗಿದ್ದ ಮತ್ತು ದಿವಾನರೂ ಆಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡದ ಬಗ್ಗೆ ಚಿಂತಿಸ್ತಾ 1915ರಲ್ಲಿ ಒಂದು ಉತ್ತಮವಾದ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು ಕನ್ನಡಕ್ಕಾಗಿ, ಕನ್ನಡದ ಕೆಲಸಕ್ಕಾಗಿ. ಅದೇ ಕರ್ನಾಟಕ ಸಾಹಿತ್ಯ ಪರಿಷತ್. ಅದು ಮರುನಾಮಕರಣಗೊಂಡು 1938ರಲ್ಲಿ ಈಗಿನ ಕನ್ನಡ ಸಾಹಿತ್ಯ ಪರಿಷತ್ತಾಗಿ ಮರುನಾಮಕರಣಗೊಂಡು ಕನ್ನಡ ನಾಡು ನುಡಿ ಬೆಳವಣಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಥವಾ ಕರ್ನಾಟಕ ಸಾಹಿತ್ಯ ಪರಿಷತ್ತು ಮಹತ್ತರವಾದ ಕೆಲಸವನ್ನು ಮಾಡಿದೆ. ಅದು ಏಕೀಕರಣಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯ ಪರಿಷತ್ತಿನ ಏಕೀಕರಣ, ಕರ್ನಾಟಕದ ಏಕೀಕರಣ ಅನ್ನೋದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಧ್ಯೇಯೋದ್ದೇಶ ಆಗಿತ್ತು. ಹೇಗೆ ಅಂದರೆ ಕನ್ನಡ ಗ್ರಂಥಗಳ ಪ್ರಕಟಣೆ ಮಾಡೋದು, ಸಂಶೋಧನೆ ಮಾಡೋದು, ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಿಘಂಟುಗಳನ್ನು ರಚಿಸೋದು ಮುಂತಾದ ಹಲವಾರು ಗಟ್ಟಿತನದಿಂದ ಕೈಗೊಂಡು ಕನ್ನಡಕ್ಕೊಂದು ನೆಲೆ ಕಲ್ಪಿಸುವಲ್ಲಿ ಸಾಹಿತ್ಯ ಪರಿಷತ್ತು ಅಗಾಧವಾದ ಕೆಲಸವನ್ನು ಮಾಡಿತು. ಪರಭಾಷೆ ಮತ್ತು ಪರ ಸಂಸ್ಕೃತಿ ನಡುವೆ ನಮ್ಮ ಕನ್ನಡ ಜನ ಸಿಲುಕಿ ತುಂಬ ವೇದನೆಯನ್ನು ಅನುಪಡೆದಿದ್ದಂಥ ಸಂದರ್ಭದಲ್ಲಿ ಕನ್ನಡ ಮನ ಮತ್ತು ಜನವನ್ನು ಕನ್ನಡವನ್ನು ಮನ ಮತ್ತು ಮನೆ ಮುಟ್ಟಲು ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನಗಳನ್ನು ಆಯೋಜನೆ ಮಾಡ್ತಾ ಇತ್ತು. ಅಂದರೆ ಕನ್ನಡ ಬರೀ ಮನೆಗೆ ಹೋದರೆ ಸಾಲದು, ಮನ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೆಲಸವನ್ನು ಮಾಡ್ತು. ಕನ್ನಡಿಗರನ್ನು ಒಗ್ಗೂಡಿಸುವಲ್ಲಿ ಏಕೀಕರಣ ಧ್ವನಿ ಎತ್ತುವ ಮೂಲಕ ಕನ್ನಡಿಗರಿಗೆ ಒಂದು ವೇದಿಕೆ ಕಲ್ಪಿಸಿತು. ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಏಕೀಕರಣಕ್ಕೆ ಒಂದು ವೇದಿಕೆಯಾಗಿ ಮಾರ್ಪಡ್ತು. ನಂತರದ ದಿನಗಳಲ್ಲಿ 1924ರಲ್ಲಿ ಬೆಳಗಾವಿಗೆ ಗಾಂಧೀಜಿ ಆಗಮಿಸಿದರು. ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯಿತು. ಇದನ್ನು ನಾವು ಇತಿಹಾಸದಲ್ಲೆಲ್ಲ ನೋಡ್ತಿರ್ತೀವಿ. ದೇಶೀಯ ಭಾಷೆಗಳನ್ನು ಆಧರಿಸಿ ಪ್ರಾಂತಗಳ ವಿಂಗಡಣೆ ಆಗಬೇಕು ಅನ್ನೋದು ಸಾಮಾನ್ಯ ಜನರ ಬೇಡಿಕೆ ಮನಸ್ಸಲ್ಲಿತ್ತು, ಜೊತೆಗೆ ಬೇಡಿಕೆಯೂ ಆಗಿತ್ತು. ಸ್ವಾತಂತ್ರ್ಯಕ್ಕಾಗಿ ರಾಷ್ಟ್ರವ್ಯಾಪ್ತಿ ಆಂದೋಲನ ರೂಪಿಸಿದ ಕಾಂಗ್ರೆಸ್ ನಾಯಕರಲ್ಲಿಯೂ ಇದು ಸರಿ ಅಂತ ಅನಿಸಿ ಅವರಲ್ಲೂ ಒಮ್ಮತದ ಅಭಿಪ್ರಾಯ ಮೂಡಿತ್ತು. ಅಂದರೆ ಭಾಷಾವಾರು ರಾಜ್ಯಗಳನ್ನು ರಚಿಸೋಕ್ಕೆ ಕಾಂಗ್ರೆಸ್ ಕೂಡ ಅದನ್ನು ಬೆಂಬಲಿಸ್ತಾ ಬಂತು. ಈ ಸಂದರ್ಭದಲ್ಲಿ ಕರ್ನಾಟಕ ಏಕೀಕರಣಕ್ಕೂ ವಿಶೇಷ ಚಾಲನೆ ದೊರೆಯಿತು. 25 ಡಿಸೆಂಬರ್ 1924ರಂದು ಸಿದ್ದಪ್ಪರವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸಭೆ ಎಂಬ ಮೊದಲ ಕಾರ್ಯಕ್ರಮ ನಡೆಯಿತು. ಅಲ್ಲಿ ಉಯಿಲಗೋಳ ನಾರಾಯಣರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಇದಿದೆಯಲ್ಲ, ನಾವು ಈ ಹಾಡನ್ನ ನಾವು ಪ್ರತಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಲ್ಲಿ ಕೇಳ್ತಾ ಇರ್ತೇವೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಗೀತೆ ಎಷ್ಟು ಸುಮಧುರವಾಗಿದೆ, ಎಷ್ಟು ಪ್ರೇರೇಪಣೆಗೊಳಿಸುತ್ತೆ ಅಂದರೆ ಅಷ್ಟು ಉತ್ಕೃಷ್ಟವಾದ ಸಾಹಿತ್ಯವನ್ನು ಒಳಗೊಂಡಿದೆ. ಅಲ್ಲಿ ಕರ್ನಾಟಕ ಸಭೆಯಲ್ಲಿ ಮೊದಲಿಗೆ ಇದನ್ನು ಆಡಲಾಯಿತು. ಆ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈ ಸಭೆಗಳಲ್ಲೂ ಕರ್ನಾಟಕದ ಏಕೀಕರಣ ವಿಷಯ ಅಲ್ಲೂ ಪ್ರಸ್ತಾಪ ಆಯಿತು, ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳಲ್ಲೂ. ಹೀಗೆ ಕರ್ನಾಟಕದ ಏಕೀಕರಣ ಚಳುವಳಿ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕರಾವಳಿ ಕರ್ನಾಟಕ, ಈಗಲೂ ನಾವು ಹೇಳ್ತೀವಿ. ಅಂದರೆ ಮಂಗಳೂರು ಸೈಡ್ನ ಕರಾವಳಿ ಕರ್ನಾಟಕ ಅಂತೀವಿ, ಈ ಹೈದರಾಬಾದ್ ಕರ್ನಾಟಕ ಅಂತಲೂ. ಹೀಗೆ ಕರ್ನಾಟಕದ ಭಾಗಗಳನ್ನ ಈಗಲೂ ಇದೇ ರೀತಿ ವ್ಯಕ್ತಪಡಿಸೋ ರೂಢಿಯಲ್ಲಿದೆ. ಸಮಗ್ರ ಕರ್ನಾಟಕ ಕನಸು ಏಕೀಕರಣ ಚಳುವಳಿ ಹಲವು ವರ್ಷಗಳಲ್ಲಿ ಹೊಸ ರೂಪವನ್ನು ಪಡಿತಾ ಹೋಯಿತು. ಹೋರಾಟಗಾರರ ಸಂಖ್ಯೆಯನ್ನು ಹೆಚ್ಚಿಸ್ಕೊಂಡಿತ್ತು. ನಾಯಕರುಗಳೇ ನೂರಾರು ಸಂಖ್ಯೆಯಲ್ಲಿ ಆದರು. ಇವರ ಫಲವಾಗಿ ಮದ್ರಾಸ್ ಮತ್ತು ಮುಂಬೈ ಪ್ರಾಂತ್ಯಗಳಲ್ಲಿ ಚಳುವಳಿ ತುಂಬ ಚುರುಕಾಯಿತು. ಹೀಗೆ ಚಳುವಳಿ ಮುಂದುವರೆದು 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅನಂತರ ಭಾರತ ಸರ್ಕಾರವೇನು ಮಾಡ್ತು, ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ನಿರ್ಧಾರ ಮಾಡಿ ಅದರಂತೆ ಸಮಿತಿಯನ್ನು ರಚಿಸಿತು. ಹಂಚಿ ಹೋಗಿದ್ದ ಕನ್ನಡಿಗರು 1956 ನವೆಂಬರ್ 1 ಅಂದರೆ ನವೆಂಬರ್ 1ರಲ್ಲಿ ಒಂದು ರಾಜ್ಯದ ಆಡಳಿತೆಗೆ ಅಂದರೆ ಮೈಸೂರು ರಾಜ್ಯ ಎಂದು ಕರೆಯಲಾಯಿತು. ಮೈಸೂರು ರಾಜ್ಯ ಸ್ಥಾಪನೆಗೊಳ್ತು. ಈಗಿನ ಕರ್ನಾಟಕ ರಾಜ್ಯವನ್ನು ರಾಜ್ಯ ಸ್ಥಾಪನೆಗೊಂಡಾಗ ಭಾಷಾವಾರು ಪ್ರಾಂತ್ಯದಲ್ಲಿ ಕನ್ನಡ ಭಾಷಿಗರನ್ನು ಒಳಗೊಂಡು ಮೈಸೂರು ರಾಜ್ಯ ಅಂತ ಕರೆಯಿತು. ಆದರೆ ಈಗಿನ ಕರ್ನಾಟಕದ ಮೊದಲ ಹೆಸರೇ ಮೈಸೂರು ರಾಜ್ಯ ಆಗಿತ್ತು. ಆದರೆ ಭಾಷಾವಾರು ಪ್ರಾಂತ ರಚನೆ ಎಡವಟ್ಟು ನಿಮಿತ್ತಿನ ಕೆಲವು ಭಾಗಗಳು ಹೊರಗಡೆ ಉಳ್ಕೊಂಡು ನಂತರದಲ್ಲಿ
ಮುಂದೆ 1973 ನವೆಂಬರ್ 1ರಲ್ಲಿ ಕನ್ನಡಿಗರ ಆಶಯದಂತೆ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯ ಎಂಬ ಹೆಸರು ಪಡೆಯಿತು. ಹೀಗೆ ಕರ್ನಾಟಕ ಏಕೀಕರಣ ಚಳುವಳಿಯು ಹಲವು ಹಂತಗಳಲ್ಲಿ ರೂಪ ತಳೆದು ಹೊಸ ರೂಪ ಪಡೆದು ನಾಯಕರುಗಳನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ ಹೀಗೆ ಹಲವಾರು ಘಟ್ಟಗಳಲ್ಲಿ ರೂಪುಗೊಂಡು ಕರ್ನಾಟಕ ರಾಜ್ಯ ಕನ್ನಡ ಭಾಷೆ ಮಾತಾಡುವಂಥ ಜನ ಕನ್ನಡ ರಾಜ್ಯ ಪಡೆಯುವಂಥ ಅಂದರೆ ಆಗುವಂಥ ಇದಕ್ಕೆ ಆಶಯಕ್ಕೆ ತುಂಬ ಶ್ರಮಿಸಿದ್ದಾರೆ, ತ್ಯಾಗಗಳನ್ನು ಮಾಡಿದ್ದಾರೆ. ಇದನ್ನೆಲ್ಲ ಕೇಳಿದ ಮೇಲೆ ಮಕ್ಕಳೇ ಕೇಳಿದ್ರಲ್ಲ, ನಾವು ನಿಮಗೆ ಸಂಕ್ಷಿಪ್ತವಾಗಿ ಕತೆ ಹೇಳಿದ್ದೇನೆ, ಅಂದರೆ ಸಂಕ್ಷಿಪ್ತವಾಗಿ ಇದನ್ನೆಲ್ಲ ಹೇಳಿದ್ದೇನೆ. ಇದ್ರ ಬಗ್ಗೆ ಮತ್ತಷ್ಟು ನೀವೆಲ್ಲ ತಿಳ್ಕೋಬೇಕು ಅಂದರೆ ಕರ್ನಾಟಕದ ಏಕೀಕರಣ ಕನಸನ್ನು ನನಸು ಮಾಡಲು ಇನ್ನೂ ಅನೇಕ ಚಳುವಳಿಗಳು ನಡೆದಿದ್ದಾವೆ. ಇದಕ್ಕಾಗಿ ಮಾಡಿದ ಮಹಾತ್ಮರನ್ನು ನಾವು ನೆನೆಯಬೇಕು. ಅದೇ ಹಾದಿಯಲ್ಲಿ ನಾವು ನಮ್ಮ ನಾಡು, ನುಡಿ, ಸಂಸ್ಕೃತಿಯನ್ನು ಅಖಂಡವಾಗಿಸಿಕೊಳ್ಳಲು ನಾವೆಲ್ಲರೂ ಶ್ರಮಿಸಬೇಕು. ಯಾವಾಗಲೂ ಅಖಂಡತೆಗೆ ಧಕ್ಕೆ ಬಾರದು ನಡ್ಕೋಬೇಕು. ಅಖಂಡತೆಗೆ ಧಕ್ಕೆ ಕಂಡ ಸಂದರ್ಭದಲ್ಲಿ ಪ್ರತಿಭಟಿಸಬೇಕು. ನಮ್ಮ ತನವನ್ನು ಉಳಿಸ್ಕೋಬೇಕು. ನಮ್ಮ ಈ ಪರಿಶ್ರಮದಿಂದ ಬಂದಂಥ ನಮ್ಮ ಈ ಉದಯಗೊಂಡಂಥ ನಾಡನ್ನು ನಾವು ಉಳಿಸ್ಕೋಬೇಕು, ಬೆಳೆಸಬೇಕು. ನಮ್ಮ ಮುಂದಿನ ತಲೆಮಾರುಗಳಿಗೆ ಈ ಕರ್ನಾಟಕದ ಏಕೀಕರಣ ಇದನ್ನು ತಲುಪಿಸ್ಬೇಕು ಅಂತ ಹೇಳ್ತಾ ಅವರು ತಮ್ಮ ಮಾತುಗಳನ್ನು ಮುಗಿಸ್ತಾರೆ. ಹೀಗೆ ತದನಂತರದಲ್ಲಿ ಶಿಕ್ಷಕರು ಕರ್ನಾಟಕ ಏಕೀಕರಣ ಬಗ್ಗೆ ಹೇಳ್ತಾ ಹಲವಾರು ಉದಾಹರಣೆಗಳು ಮಹನೀಯರನ್ನ ಬಗ್ಗೆ ಹೇಳ್ತಾ ಈ ಕರ್ನಾಟಕ ಚಳುವಳಿ ರೂಪುಗೊಂಡ ಬಗ್ಗೆ ಮಕ್ಕಳಲ್ಲಿ ಒಂದು ಒಗ್ಗೂಡುವಿಕೆಯ ಮನೋಭಾವ ಮತ್ತು ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ, ದೇಶಕ್ಕಾಗಿ ಯಾವ ರೀತಿ ಒಗ್ಗೂಡಬೇಕು, ಹಿತಾಸಕ್ತಿ ಧಕ್ಕೆ ಬಂದಾಗ ಹೇಗೆ ಪ್ರತಿಭಟಿಸಬೇಕು ಅನ್ನೋದನ್ನ ಶಿಕ್ಷಕರು ಮತ್ತಷ್ಟು ವಿವರಿಸಿ ಹೇಳ್ತಾ ಹೋಗ್ತಾರೆ. ಇದರೊಂದಿಗೆ ಈ ಪಾಠವನ್ನು ಮುಗಿಸೋಣ. ಧನ್ಯವಾದ.